ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ, ಆದ್ರೂ ನಾನು ಹೇಳ್ತೀನಿ. PUSH कौन बोला नोटिफाई ना हो पाएगा, EPNS आएगा, EPNS आएगा. PUSH ಇಥೇರಿಯಂ ಪುಷ್ ನೋಟಿಫಿಕೇಶನ್ ಸರ್ವಿಸ್ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೀನಿ. ತುಂಬಾ ಜನ ಏನಾದ್ರೂ ಒಂದು ನೆಗೆಟಿವ್ ನ್ಯೂಸ್ ಬಂತು ಅಂದಾಗ ಪ್ಯಾನಿಕ್ ಸೇಲ್ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಸೇಮ್ ಈಕ್ವಲ್ ಆಗಿರುವಂತದ್ದು, ಸಮಾನವಾಗಿರುವಂತದ್ದು ಬ್ಲೈಂಡ್ಲಿ ಬೈ ಮಾಡೋದು. ಯಾವುದೇ ಒಂದು ಕ್ರಿಪ್ಟೋ ಕರೆನ್ಸಿ ಅದರದ್ದು ಪ್ರಾಜೆಕ್ಟ್ ಏನಿದೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬ್ಲೈಂಡ್ಲಿ ಹೋಗ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೋತಾರೆ, ದುಡ್ಡು ಕಳ್ಕೊತಾರೆ. ಎಷ್ಟೋ ಜನ ಕಳ್ಕೊಂಡಿದ್ದಾರೆ. ಏನೋ ಬಿಟ್ಟಾಕಿ ವಿಷಯಕ್ಕೆ ನಾನು ಹೋಗ್ತಾ ಇಲ್ಲ, ಸುಮಾರು ಲೆಂತಿ ಆಗುತ್ತೆ ವಿಡಿಯೋ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಗೆ PUSH ಇಥೇರಿಯಂ ಪುಷ್ ನೋಟಿಫಿಕೇಶನ್ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ಸುಮಾರು ವಿಡಿಯೋಸ್ ಅಲ್ಲಿ ನಾನು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ, ಅದರದ್ದು ಪ್ರಾಜೆಕ್ಟ್ ಏನು ಇತ್ಯಾದಿ ವಿಷಯಗಳ ಬಗ್ಗೆ ನಾನು ನಿಮ್ಗೆ ತಿಳ್ಸ್ಕೊಂಡ್ ಬಂದಿದ್ದೀನಿ. ಅದೆಲ್ಲ ಒಂದು ಒಳ್ಳೆ ಒಂದು ಹಂತದಲ್ಲಿ ಇವಾಗಿದೆ. ಅವತ್ತು ನಾನು ಬೈ ಮಾಡಕ್ಕೆ ಹೇಳಿದ್ದೆ, ಎಷ್ಟು ಜನ ಬೈ ಮಾಡಿದ್ದೇನೆ ಅಂತ ನನಗೆ ಗೊತ್ತಿಲ್ಲ. IOTX ಬಗ್ಗೆ ಮಾಡಿದೆ, ಇಥೇರಿಯಂ ಬಗ್ಗೆ ಮಾಡಿದ್ದೀನಿ. ರೀಸೆಂಟ್ ಆಗಿ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಲಭಿಸ್ತಾ ಇದೆ. ಅದೇ ರೀತಿಯಾಗಿ PNT ಈ ಸುಮಾರು ಅದ್ರ ಬಗ್ಗೆ ಎಲ್ಲ ಮಾಡಿದ್ದೀನಿ. ಒಳ್ಳೆ ಒಂದು ಇವತ್ತಿನ ಪ್ರೈಸ್ ರೇಂಜ್ ನೋಡಿದ್ರೆ ಚೆನ್ನಾಗಿದೆ. ಇವತ್ತಿನ ನಾನು ಈ ಒಂದು ಸಂಚಿಕೆಯಲ್ಲಿ PUSH ಇಥೇರಿಯಂ ಪುಷ್ ನೋಟಿಫಿಕೇಶನ್ ಸರ್ವಿಸ್ ಇದೇನ್ ಮಾಡುತ್ತೆ, ಇದರ ಪ್ರಾಜೆಕ್ಟ್ ಏನು, ಇದಕ್ಕೆ ಭವಿಷ್ಯದಲ್ಲಿ ಒಳ್ಳೆ ಒಂದು ಪ್ರೈಸ್ ರೇಂಜ್ಗೆ ಹೋಗುವ ಸಾಧ್ಯತೆ ಇದೆಯಾ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಷಯ, ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್. ನನ್ನ ಮಾತನ್ನ ಕೇಳ್ಕೊಂಡು ನೀವು ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಕ್ರಿಪ್ಟೋ ಕರೆನ್ಸಿ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಇದ್ರಲ್ಲಿ ದುಡ್ಡು ಹಾಕಿ ಅದ್ರಲ್ಲಿ ದುಡ್ಡು ಹಾಕಿ ಅಂತ ನಾನು ಹೇಳಲ್ಲ. ನನಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ಇಟ್ಕೊಂಡು, ನನಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ಮುಖಾಂತರ ನಾನು ನಿಮ್ಗೆ ಕೆಲವೊಂದು ಕಾಯಿನ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದನ್ನ ಬೈ ಮಾಡುವಾಗ್ಲೂ ಅಷ್ಟೇ ನೀವು ಸಹ ಎಚ್ಚರದಿಂದಿರಿ. ನಿಮ್ಮದೇ ಆದಂತಹ ಓನ್ ಎನಾಲಿಸಿಸ್ ನ ಮಾಡಿ, ನಿಮ್ಗೆ ತೃಪ್ತಿ ಆದ್ರೆ ಮಾತ್ರ ಅದನ್ನ ಬೈ ಮಾಡಿ. ನಾನು ಹೇಳ್ದೆ ಅಂತ ಹೋಗ್ಬಿಟ್ಟು ಯಾವುದೇ ಒಂದು ಕರೆನ್ಸಿಯಲ್ಲಿ ಬೈ ಮಾಡಬೇಡಿ. ನಾನೇನು ಕ್ರಿಪ್ಟೋ ಏನಾಗುತ್ತೆ, ನನ್ನ ಹತ್ರ ಏನು ಟೈಮ್ ಮಿಷನ್ಸ್ ಇಲ್ಲ. ಸೊ ನನ್ನ ಪ್ರೆಡಿಕ್ಷನ್ ಕೆಲವೊಮ್ಮೆ ರಾಂಗ್ ಆಗ್ಬಹುದು, ಕೆಲವೊಮ್ಮೆ ಒಳ್ಳೆ ಪ್ರಾಫಿಟ್ಗೆ ಹೋಗ್ಬೋದು, ಹೋಗಿದೆ, ಕೆಲವೊಮ್ಮೆ ರಾಂಗು ಸಹ ಆಗಿದೆ. ಸೊ ನನ್ನ ಮಾತನ್ನ ಮಾತ್ರ ಕೇಳಬೇಡಿ. ಜಸ್ಟ್ ಐ ಆಮ್ ಗಿವಿಂಗ್ ಇನ್ಫಾರ್ಮೇಶನ್, ಎಜುಕೇಟಿಂಗ್ ಪೀಪಲ್ ಅಬೌಟ್ ಕ್ರಿಪ್ಟೋ ಕರೆನ್ಸಿ ಅಷ್ಟೇ ನಾನು ಹೇಳಕ್ ಬರೋದು. ಓಕೆ, ಎನಿವೆ ನಾವು ಈ ಒಂದು ಪುಷ್ ನೋಟಿಫಿಕೇಶನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮುಂದಿನ ಭಾಗ ನಾನು ನಿಮ್ಗೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಓಕೆ ಲೆಟ್ಸ್ ಗೋ. ನೋಡಿ ವೀಕ್ಷಕರ, ಇವಾಗ ನಾನು EPNS.io ಎಂಬ ಒಂದು ಅಫಿಷಿಯಲ್ ವೆಬ್ಸೈಟ್, ಅಂದರೆ ಪುಷ್ ನೋಟಿಫಿಕೇಶನ್ ಸರ್ವಿಸ್ನ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೀನಿ. ಸೊ ನಾವು ಇವರ ಒಂದು ವೆಬ್ಸೈಟ್ನ ಮುಖಾಂತರ ತಿಳ್ಕೊಳ್ಳೋಣ. ಇವರ ಒಂದು ಪ್ರಾಜೆಕ್ಟ್ ಏನು, ಹೇಗಿದೆ ಇವರ ಪ್ರಾಜೆಕ್ಟ್, ಇವರ ಟೀಮ್ನಲ್ಲಿ ಯಾರೆಲ್ಲ ಇದ್ದಾರೆ, ಇವರಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಎಂಬಿತ್ಯಾದಿ ವಿಷಯಗಳನ್ನ ತಿಳ್ಕೊಳ್ಳೋಣ. ಹಾಗಾದರೆ ಬನ್ನಿ ನೋಡೋಣ. ಮೊದಲನೇದಾಗಿ ಇವರು ಕೆಲವೊಂದು ಏನು ಎಕ್ಸ್ಚೇಂಜಸ್ಗಳ ಲೀಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಹೋಬಿ ಎಕ್ಸ್ಚೇಂಜ್ನಲ್ಲಿ ಲೀಸ್ಟ್ ಆಗಿದೆ, ಹಾಗೆ ಕೂಕಾಯಿನಲ್ಲಿ ಲೀಸ್ಟ್ ಆಗಿದೆ, Get.ioದಲ್ಲೂ ಲೀಸ್ಟ್ ಆಗಿದೆ. ಅದೇ ರೀತಿ WazirXನಲ್ಲೂ ಅವೈಲೇಬಲ್ ಇದೆ, ನೀವು ಬೈ ಮಾಡ್ಕೋಬೋದು PUSHನ. ಸೊ ನಾನು ಫಸ್ಟ್ ಹೇಳಿದ್ದೀನಿ, ಐ ಆಮ್ ನಾಟ್ ಅ ಫೈನಾನ್ಷಿಯಲ್ ಅಡ್ವೈಸರ್. ನೀವು ಸ್ವಂತ ಅನಾಲಿಸಿಸ್ ಮಾಡಿ ನೀವು ಬೈ ಮಾಡ್ಕೊಳ್ಳಿ. ಜಸ್ಟ್ ಐ ಆಮ್ ಎಜುಕೇಟಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೆಕ್ಸ್ಟ್ ZEP, ಹಾಗೆ MXCC, Uniswap, ಹಾಗೆ CoinDCX, ಹಾಗೆ BitBNS ಎಂಬ ಇಷ್ಟೋ ಒಂದು ಎಕ್ಸ್ಚೇಂಜ್ಗಳಲ್ಲಿ ಲೀಸ್ಟ್ ಆಗಿದ್ದಾರೆ ಅಂತ ಇವರು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 9 ಎಕ್ಸ್ಚೇಂಜ್ಗಳ ಬಗ್ಗೆ ಅವರು ಅಲ್ಲಿ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಕಾಯಿನ್ಗೆಕೋ ಒಂದು ಆ್ಯಪ್ನಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, Get.io, Uniswapಲ್ಲಿ ಅವೈಲೇಬಲ್ ಇದೆ, ಹೂಬಿ ಗ್ಲೋಬಲ್, MXC, ಇಲ್ಲಿ ಸುಮಾರು ಇನ್ನೂ ಜಾಸ್ತಿ ಕೊಟ್ಟಿದ್ದಾರೆ. ಅವರು ಇನ್ನಲ್ಲಿ ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಹೂಬಿ ಕೊರಿಯಾ ಎಂಬಿತ್ಯಾದಿ ಹಲವಾರು ಒಂದು ಎಕ್ಸ್ಚೇಂಜ್ನಲ್ಲಿ ಇವಾಗ ಆಲ್ರೆಡಿ ಲೀಸ್ಟಿಂಗ್ ಆಗಿರುವಂಥದ್ದು ಈ ಒಂದು PUSH ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ. ಇನ್ನು ಬಿನಾನ್ಸಲ್ಲಿ ಲೀಸ್ಟಿಂಗ್ ಆಗೋಕ್ಕೆ ಬಾಕಿ ಇರುವಂಥದ್ದು, ಅದರಲ್ಲೂ ಲೀಸ್ಟಿಂಗ್ ಆದರೆ ಮುಗಿತು ಬಿಡಿ, ಎಲ್ಲೋ ಹೋಗುತ್ತೆ ಪ್ರೈಸ್ ಅನ್ನೋದು ನನ್ನೊಂದು ಅನಿಸಿಕೆ. ನೆಕ್ಸ್ಟ್ ನೋಡೋಣ, ರಿಯಲ್ ಟೈಮ್ ಪ್ರೈಸ್ ನೋಡೋದಾದರೆ 181 ರುಪೀಸ್ನಲ್ಲಿದೆ. ಸೊ ಇಲ್ಲಿ ಪ್ರತಿಯೊಂದು ಎಕ್ಸ್ಚೇಂಜ್ನಲ್ಲಿ ಯಾವ ರೇಟ್ ಇದೆ ಅಂತ ಇಲ್ಲಿ ತೋರಿಸಿದ್ದಾರೆ. ಒಂದೊಂದು ಎಕ್ಸ್ಚೇಂಜ್ನಲ್ಲೂ ಕೆಲವೊಮ್ಮೆ ಸಣ್ಣ ಪುಟ್ಟ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ನೋಡಿ, WazirXನಲ್ಲಿ 176 ಅಂತ ತೋರಿಸಿ ಅಪ್ಡೇಟ್ ಆಗಿದೆ, 176 ಅಂತ ಇದೆ. ಅದೇ ಪ್ರತಿಯೊಂದು ಎಕ್ಸ್ಚೇಂಜ್ನಲ್ಲೂ ಪ್ರೈಸಸ್ ಡಿಫ್ರೆನ್ಸ್ ಇರುತ್ತೆ. ಅದನ್ನ ನೋಡ್ಕೊಂಡು ನೀವು ಟೆನ್ಷನ್ ಆಗಬೇಡಿ, ಅದೆಲ್ಲ ಪ್ರೈಸಸ್ ಅಪ್ಡೇಟ್ ಆಗ್ತಾ ಇರುತ್ತೆ. ಒಂದೊಂದು ಎಕ್ಸ್ಚೇಂಜಲ್ಲಿ ಅದರ ಒಂದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅನುಸರಿಸಿ ಅದರ ಒಂದು ಪ್ರೈಸನ್ನು ಅದು ಕ್ಯಾಲ್ಕುಲೇಟ್ ಆಗಿ ಅದೇ ಬರುತ್ತೆ. ಸೊ ಒಂದೊಂದು ಎಕ್ಸ್ಚೇಂಜಲ್ಲಿ ಒಂದೊಂದು ಪ್ರೈಸ್ ಇದೆ. ಇನ್ನು ಕಾಯಿನ್ ಸ್ವಿಚ್ನಲ್ಲಿ ನೋಡೋದಾದರೆ 180 ರುಪೀಸ್ ಅಂತ, ಇಲ್ಲಿ 179 ರುಪೀಸ್ ಅಂತ ತೋರಿಸಿದ್ದಾರೆ. ಸೊ ವೇರಿಯೇಷನ್ ಆಗ್ತಾ ಇದೆ. ಓಕೆ, ಎನಿವೆ ಎಲ್ಲೊಂದು ಎಕ್ಸ್ಚೇಂಜ್ಗಳಲ್ಲಿ ಎಷ್ಟು ಎಕ್ಸ್ಚೇಂಜಲ್ಲಿ ಲೀಸ್ಟ್ ಆಗಿದೆ ಅಂತ ನೋಡಿದ್ರಲ್ವ. ಇನ್ನು ಬೇರೆ ಇವರ ಒಂದು ಪ್ರಾಜೆಕ್ಟನ್ನು ನೋಡ್ಕೊಂಡು ಹೋಗೋಣ. ಹಾಗೆ ಇವರ ಒಂದು ಇವರ ಒಂದು ಪ್ರಾಜೆಕ್ಟ್ ಬಗ್ಗೆ ಇಥೇರಿಯಂ ಫೌಂಡೇಶನ್ ಹಾಗೆ CNBC ನಿಮ್ಗೆ ಗೊತ್ತು, ಭಾರತದಲ್ಲಿ ಒಂದು ದೊಡ್ಡ ಒಂದು ಮಾಧ್ಯಮ, ಅದು ಫೈನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಅದರಲ್ಲಿ ವರದಿ ಮಾಡ್ತಾ ಇರುತ್ತೆ. ಅದರಲ್ಲೂ ವರದಿಯಾಗಿದೆ ಇವರ ಒಂದು ಪುಷ್ ನೋಟಿಫಿಕೇಶನ್ ಸರ್ವಿಸ್ ಎಂಬ ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ. ಸೊ ಹಲವಾರು ಒಂದು ದೊಡ್ಡ ಒಂದು ಕಂಪನಿಗಳು ಇವರ ಒಂದು ಪ್ರಾಜೆಕ್ಟ್ನ ಬಗ್ಗೆ ವರದಿ ಮಾಡಿರುವಂಥದ್ದು.
ಇನ್ನು ಇವರ ಪ್ರಾಜೆಕ್ಟ್ ಎಕ್ಸಾಕ್ಟ್ ಆಗಿ ಏನು ಅಂತ ನಾವು ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನೀವೆಲ್ಲ ನೋಡಿರ್ತೀರ, ನೀವು ಯಾವುದೋ ಒಂದು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇರ್ತೀರ. ಸೊ ನಿಮಗೊಂದು ನೋಟಿಫಿಕೇಷನ್ ಏನಾದರೂ ಬರ್ತಾ ಇರುತ್ತಲ್ವಾ ಇಲ್ಲಿ ಮೇಲ್ಗಡೆ, ನಿಮಗೆ ಗೊತ್ತಲ್ವ ನೋಟಿಫಿಕೇಷನ್ ಅಂದರೆ ಇಲ್ಲಿ ಬರ್ತಾ ಇರುತ್ತಲ್ವ. ಆ್ಯಕ್ಚುಲಿ ಇವಾಗ ಪೇಟಿಎಮ್ ಗೂಗಲ್ ಪೇಲೆಲ್ಲ ನಮ್ಗೆ ಇವಾಗ ಯಾರಾದರೂ ಒಂದು 10,000ನೋ 1,000 ರೂಪಾಯಿನೋ ಹಾಕಿದ್ರೆ ಪಕ್ಕ ಆವಾಗಲೇ ನೋಟಿಫಿಕೇಷನ್ ಬಂದ್ಬಿಡುತ್ತೆ, ಇಂಥವ್ರು ಇಷ್ಟು ದುಡ್ಡನ್ನ ನಿಮ್ಮ ಅಕೌಂಟ್ಗೆ ಸೆಂಡ್ ಮಾಡಿದ್ದಾರೆ ಅಂತ. ಬಟ್ ಇಲ್ಲಿ ಏನಪ್ಪ ನಡೆಯುತ್ತೆ, ಏನಿದು ಇಥೇರಿಯಂ ಪುಷ್ ನೋಟಿಫಿಕೇಷನ್ ಸರ್ವಿಸ್ ಅಂತ ನೋಡೋದಾದರೆ ಹಲವಾರು ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ ಇದೆ. ನಿಮ್ಗೆ ಗೊತ್ತಿರೋಂಗೆ ನಾನು ಒಂದು 2 ಎಕ್ಸಾಂಪಲ್ ಕೊಡ್ತೀನಿ. ಮೆಟಾಮಾಸ್ಕ್ ಆಗಿರ್ಬೋದು, ಹಾಗೆ ಟ್ರಸ್ಟ್ ವಾಲೆಟ್ ಆಗಿರ್ಬೋದು, DEFI ವಾಲೆಟ್ ಆಗಿರ್ಬೋದು, ಹಾಗೆ ಈ ರೀತಿ ಡಿಸೆಂಟ್ರಲೈಸ್ ಡ್ಯಾಪ್ಸ್ ಬಗ್ಗೆ ನಾನು ನಿಮಗೆ ಕಳೆದ ಸಂಚಿಕೆಯಲ್ಲಿ ಇಥೇರಿಯಂ ಅಂದರೆ ಏನು ಅಂತ ತಿಳಿಸ್ಕೊಡುವಂಥ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅವ್ರಿಗೆ ಡಿಸೆಂಟ್ರಲೈಸ್ಡ್ ಆ್ಯಪ್ ಬಗ್ಗೆ ಅದರಲ್ಲಿ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ. ಬೇಕಾದರೆ ನೀವು ನೋಡಿಲ್ಲ ಅಂದರೆ ಇನ್ನೊಮ್ಮೆ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಎನಿವೆ, ಇವಾಗ ನಾವು ಅವರ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ. ಅಂದರೆ ಇವಾಗ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ಗಳಲ್ಲಿ ನೋಟಿಫಿಕೇಷನ್ ಒಂದು ಸಮಸ್ಯೆ ಆಗಿರುವಂಥ. ಯಾವುದೋ ಒಂದು ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನಲ್ಲಿ ಇವಾಗ ನಾನು ಹೇಳಿದೆ ನೋಟಿಫಿಕೇಷನ್ ಬರೋದು ಒಂದು ದೊಡ್ಡ ಸಮಸ್ಯೆ. ಇವಾಗ ಒಬ್ಬ ನನಗೆ ಸೆಂಡ್ ಮಾಡ್ದೆ ಅಂದರೆ ಡಿಸೆಂಟ್ರಲೈಸ್ಡ್ ಆ್ಯಪಲ್ಲಿ ನೋಟಿಫಿಕೇಷನ್ ಬರೋದಿಲ್ಲ. ಆದರೆ ಈ ಒಂದು EPNS ಇಥೇರಿಯಂ ಪುಷ್ ನೋಟಿಫಿಕೇಷನ್ ಸರ್ವಿಸ್ ಏನು ಮಾಡುತ್ತೆ ಅಂದರೆ ಅಂತಹ ಒಂದು ಡಿಸೆಂಟ್ರಲೈಸ್ಡ್ ಡ್ಯಾಪ್ಸ್ಗಳಿಗೆ ಒಂದು ಸಪೋರ್ಟನ್ನು ನೀಡುತ್ತೆ. ನೋಟಿಫಿಕೇಷನ್ ಇವರ ಒಂದು ಪ್ಲ್ಯಾಟ್ಫಾರ್ಮ್ನ ಮುಖಾಂತರ EPNS ಇಥೇರಿಯಂ ಪುಷ್ ನೋಟಿಫಿಕೇಷನ್ ಸರ್ವಿಸ್ನ ಮುಖಾಂತರ ರಿಸೀವ್ ಮಾಡ್ಬೋದು. ಯಾವುದೊಂದು ಡಿಸೆಂಟ್ರಲೈಸ್ಡ್ ಆ್ಯಪ್ಗೆ ಇದನ್ನ ಒಂದು ಮರ್ಜ್ ಮಾಡಿದ್ರೆ ಆ ಒಂದು ಡಿಸೆಂಟ್ರಲೈಸ್ಡ್ ಆ್ಯಪ್ನಲ್ಲಿ ಏನೋ ಒಂದು ಅಮೌಂಟ್ ಬಂದಾಗ, ಸೆಂಡ್ ಆದಾಗ, ಇಂಥ ವಿಷಯಗಳ ಬಗ್ಗೆ ಆಗಿರ್ಬೋದು, ಹಾಗೆ ಅನೇಕ ವಿಷಯಗಳ ಬಗ್ಗೆ ನೋಟಿಫಿಕೇಷನ್ನ ರಿಸೀವ್ ಮಾಡುವಂಥ ಒಂದು ಪ್ರಾಜೆಕ್ಟನ್ನು ಇವರು ನಡೆಸಿರುವಂಥದ್ದು ಇಲ್ಲಿ. ಹಾಗೆ ಇವರ ಒಂದು ಅಪ್ಲಿಕೇಶನ್ಸ್ಗಳು ಸಹ ಪ್ಲೇಸ್ಟೋರ್ನಲ್ಲಿ ಹಾಗೆ ಆ್ಯಪ್ ಸ್ಟೋರ್ನಲ್ಲೆಲ್ಲ ಅವೈಲೇಬಲ್ ಇರುವಂಥದ್ದು. ಇವರೊಂದು ರೇಟಿಂಗ್ ನೋಡೋದಾದರೆ 4.4 ಸ್ಟಾರ್ ಇರುವಂಥದ್ದು, 5K ಡೌನ್ಲೋಡ್ಸ್ ಆಗಿದೆ. ಹಾಗೆ ಎಲ್ಲ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲೂ ಇವರೊಂದು ಅಪ್ಲಿಕೇಶನ್ ನೋಟಿಫಿಕೇಷನ್ ಸರ್ವಿಸ್ ಬಗ್ಗೆ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿ ಬಿಟ್ಟಿರುವಂಥದ್ದು. ಈ ಒಂದು ಆ್ಯಪ್ಗಳು ಏನು ಮಾಡುತ್ತೆ ಅಂದರೆ ಡಿಸೆಂಟ್ರಲೈಸ್ಡ್ ಆ್ಯಪನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಟ್ರಸ್ಟ್ ವಾಲೆಟೋ ಅಥವಾ ಮೆಟಾಮಾಸ್ಕೋ ಯಾವುದೋ ಒಂದನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ. ಸೊ ನಿಮಗೆ ಇವರ ಒಂದು ಅಪ್ಲಿಕೇಶನ್ನಲ್ಲಿ ಒಂದು ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಇದೆ. ಸೊ ಅಲ್ಲೋಗ್ಬಿಟ್ಟು ನೀವು ವ್ಯಾಲೆಟ್ ಕನೆಕ್ಟ್ ಮಾಡಿದ್ರೆ ಅದರಲ್ಲಿ ಆಗುವಂಥ ಗ್ಯಾಸ್ ಫೀ ಜಾಸ್ತಿ ತೋರಿಸಿದ್ರೆ, ಹಾಗೆ ಅಲ್ಲಿ ಆಗುವಂಥ ಟ್ರಾನ್ಸಾಕ್ಷನ್ಗಳ ಬಗ್ಗೆ ಈ ಒಂದು ಇಥೇರಿಯಂ ಪುಷ್ ನೋಟಿಫಿಕೇಷನ್ ಸರ್ವಿಸ್ ಎಂಬ ಒಂದು ಆ್ಯಪ್ ನಮಗೆ ನೋಟಿಫಿಕೇಷನ್ ಕಳಿಸುತ್ತೆ. ನೀವು ಯಾವುದೇ ಒಂದು ಈ ಡಿಸೆಂಟ್ರಲೈಸ್ಡ್ ಆ್ಯಪ್ಗೆ ನೀವು ವ್ಯಾಲೆಟ್ ಕನೆಕ್ಟ್ ಮಾಡ್ಕೋಬೋದು. ಅದು ಇಲ್ಲೇ ಆಪ್ಷನ್ ಇದೆ, ಇಲ್ಲಿ ನೋಡಿ. ಈ ಒಂದು ಚಾನಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ETH ಗ್ಯಾಸ್ ಹೈಸ್ ಲೋಸ್ ಅಂದರೆ ಗ್ಯಾಸ್ ಫೀಯಲ್ಲಿ ಏನಾದರೂ ಹೈ ಲೋ ಎಲ್ಲ ಬಂದರೆ ನೋಟಿಫಿಕೇಷನ್ನ ಪಡ್ಕೋಬೋದು ಅಂತ. ಸೊ ನಮ್ಮ ಜಸ್ಟ್ ವ್ಯಾಲೆಟ್ನ ಕನೆಕ್ಟ್ ಮಾಡಿದ್ರೆ ಸಾಕು. ಇಲ್ಲಿ ಪ್ಲೀಸ್ ಕನೆಕ್ಟ್ Web3 ನೆಟ್ವರ್ಕ್ ಅಂತ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಕನೆಕ್ಟ್ ಯುವರ್ ವ್ಯಾಲೆಟ್, ಮೆಟಾಮಾಸ್ಕ್ ಇದೆ, ವಾಲೆಟ್ ಕನೆಕ್ಟ್ ಇದೆ, ಲೆಡ್ಜರ್ ಇದೆ, ಪೋರ್ಟಿಸ್ ಇದೆ. ಸೊ ಈ ಒಂದು ವ್ಯಾಲೆಟ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕನೆಕ್ಟ್ ಮಾಡಿಕೊಂಡು ನೀವು ನೋಟಿಫಿಕೇಷನ್ನ ಪಡ್ಕೋಬೋದು. ಅದೇ ರೀತಿಯಾಗಿ ಇವರು ಡೈರೆಕ್ಟ್ಲಿ ಡೆವಲಪರ್ಸ್ಗೆ ಅಂದರೆ ಡಿಸೆಂಟ್ರಲೈಸ್ಡ್ ಡ್ಯಾಪ್ಸ್ ಡೆವಲಪರ್ಸ್ ಇರುತ್ತಲ್ಲ, ಸೊ ಅವ್ರಿಗೂ ಸಹ ಇವರ ಒಂದು ಸಪೋರ್ಟನ್ನು ನೀಡ್ತಾ ಇದ್ದಾರೆ ಈ ಒಂದು ನೋಟಿಫಿಕೇಷನ್ನ ಒಂದು ವಿಷಯವಾಗಿ. ಇನ್ನು ನಿಮಗೆ ಇವರ ಒಂದು ವೈಟ್ ಪೇಪರ್ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇಲ್ಲಿ ವೈಟ್ ಪೇಪರ್ ಅಂದರೆ ಏನಂತ ಸುಮಾರು ಜನ ಕೇಳ್ತೀರಾ. ವೈಟ್ ಪೇಪರ್ ಅಂದರೆ ಒಂದು ಗುರಿ ಇರುತ್ತಲ್ವ, ಇವರು ಇಂಥ ಒಂದು ಡೇಟ್ಗೆ ಇದನ್ನ ರಿಲೀಸ್ ಮಾಡ್ತೀವಿ, ಅದನ್ನ ರಿಲೀಸ್ ಮಾಡ್ತೀವಿ, ಭವಿಷ್ಯದಲ್ಲಿ ಏನೇನು ಮಾಡ್ತೀವಿ ಅಂತ ಅದ್ರ ಬಗ್ಗೆ ನಾನು ಹಳೆ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಸೊ ಅಂಥದ್ದನ್ನ ವೈಟ್ ಪೇಪರ್ ಅಥವಾ ಮತ್ತು ರೋಡ್ ಮ್ಯಾಪ್ ಅಂತೆಲ್ಲ ಕರೀತಾರೆ. ಇವರೊಂದು ಪ್ರಾಜೆಕ್ಟ್ ಬಗ್ಗೆನೂ ವೈಟ್ ಪೇಪರ್ನಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿರ್ತಾರೆ. ಯಾರಿದು ಫೌಂಡರ್ ಯಾರು, ಹಾಗೆ ಇದ್ರದ್ದು ಓನರ್ ಅದು ಇದು ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ನೋಡಿ, ಇವರ ಒಂದು ವೈಟ್ ಪೇಪರ್ನಲ್ಲಿ ಇವರ ಒಂದು ಪ್ರಾಜೆಕ್ಟ್ ಬಗ್ಗೆ ಸಂಕ್ಷಿಪ್ತವಾಗಿ ಇವರು ವಿವರಿಸಿರುವಂಥದ್ದು. ಇದೊಂದು ಸೊಲ್ಯೂಷನ್ ಅಂತ ಹೇಳ್ಬಿಟ್ಟು ಈ ಒಂದು ನೋಟಿಫಿಕೇಷನ್ ಡಿಸೆಂಟ್ರಲೈಸ್ಡ್ ಆ್ಯಪ್ಸ್ ಎಲ್ಲ ಇರುತ್ತಲ್ಲ, ಸೊ ಅಂಥದ್ರಲ್ಲಿ ಅಂಥ ಒಂದು ಅಪ್ಲಿಕೇಶನ್ಸ್ಗಳಿಗೆ ನೋಟಿಫಿಕೇಷನನ್ನು ಒದಗಿಸುವಂಥ ಪ್ರಯತ್ನವನ್ನು ಈ ಒಂದು ಇಥೇರಿಯಂ ಪುಷ್ ನೋಟಿಫಿಕೇಷನ್ ಸರ್ವಿಸ್ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಸುಮಾರು ಜನ ತಿಳ್ಕೊಂಡ್ರೆ ಇದರಲ್ಲಿ ಎಷ್ಟೋ ಜನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗೆ ಇದರ ಪ್ರೈಸ್ ಎಲ್ಲೋ ಹೋಗುವಂಥ ಚಾನ್ಸಸ್ ಇದೆ. ಬಟ್ ಮುಂದಿನ ದಿನಗಳಲ್ಲಿ 100% ಎಷ್ಟೋ ಜನ ಇದಕ್ಕೆ ಇನ್ವೆಸ್ಟರ್ಸ್ ಬರ್ತಾರೆ ನನ್ನ ಪ್ರಕಾರ. ಯಾಕಂದರೆ ಈ ಒಂದು ನೋಟಿಫಿಕೇಷನ್ ಸರ್ವಿಸ್ ಇವ್ರದ್ದು ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಸ್ವಲ್ಪ ಲೋವಲ್ಲೇ ಹೋಗ್ತಾ ಇದ್ರು, ಇವಾಗ ಸ್ವಲ್ಪ ಎದ್ದಳ್ತಾ ಇದೆ ಪ್ರೈಸಸ್. ಓಕೆ, ಬಟ್ ಎನಿವೇ ಇವರೊಂದು ಪ್ರಾಜೆಕ್ಟ್ ಇದೆ ನೋಡಿ, ಇದು ಸಕ್ಸಸ್ಫುಲ್ ಆಗೇ ಹೋಗ್ತಾ ಇದೆ. ಎಷ್ಟೊಂದು ದೊಡ್ಡ ಕಂಪನಿಗಳು ಸಹ ಇವರೊಂದಿಗೆ ಟೈ ಅಪ್ ಆಗಿರುವಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇವರು ಲೇಟೆಸ್ಟ್ ಆಗಿ ಈ ಒಂದು ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್ಸ್ಗಳಿಗೆ ಇವರ ಒಂದು ಸರ್ವಿಸ್ನ ಇವರು ಕೊಡ್ತಾ ಇರುವಂಥದ್ದು. ಯುನಿಸಾಪ್ ಎಷ್ಟು ಒಂದು ದೊಡ್ಡ ಒಂದು ಡಿಸೆಂಟ್ರಲೈಸ್ಡ್ ಆ್ಯಪ್ ಅಂತ ನಿಮ್ಗೆ ಗೊತ್ತದು. ಸೊ ಇವ್ರಿಗೂ ಸಹ ಇವರೊಂದು ಸರ್ವಿಸ್ನ ಕೊಡ್ತಿದ್ದಾರೆ. ಆಲ್ಫಾ ಹೊಮಾರ ಹಾಗೆ ಟ್ರೊಫೆಲ್ ಆವೆ ಪ್ಲ್ಯಾಟ್ಫಾರ್ಮ್ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈ ಒಂದು
ಡ್ಯಾಪ್ಸ್ ಡಿಸೆಂಟ್ರಲೈಸ್ಡ್ ಪ್ಲ್ಯಾಟ್ಫಾರ್ಮ್ಗಳಿಗೂ ಸಹ ಇವರ ಒಂದು ನೋಟಿಫಿಕೇಷನ್ ಸರ್ವಿಸ್ನ ಇವರು ಕೊಡ್ತಾ ಇರುವಂಥದ್ದು. ಹಲವಾರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಕಂಪನಿಗಳು ಇವರೊಂದಿಗೆ ಜಾಯಿನ್ ಆಗುವಂಥ ಚಾನ್ಸಸ್ ಇರುವಂಥದ್ದು ಭವಿಷ್ಯದಲ್ಲಿ. ಇನ್ನು ಇವರು ಪಾರ್ಟ್ನರ್ಸ್ ಆ್ಯಂಡ್ ಕೊಲಾಬ್ರೇಷನ್ ಯಾರ ಜೊತೆಲ್ಲ ಕೊಲಾಬ್ರೇಷನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಟ್ಟಿದ್ದಾರೆ. ಮೇಕರ್, ಹಾಗೆ ಆವೆ, ಜೊತೆಗೆ ಯೂನಿಸಾಪ್, ENS, ಗಿಟ್ಕಾಯಿನ್, ಪಾಲಿಗಾನ್ ನಿಮ್ಗೆ ಇದೆಲ್ಲ ಗೊತ್ತು ಅಂತ ಅಂದ್ಕೊಳ್ತೀನಿ. ಪಾಲಿಗಾನ್ ಎಲ್ಲ ಎಷ್ಟೊಂದು ದೊಡ್ಡ ಒಂದು ನೆಟ್ವರ್ಕ್ ಅಂತ ಹೇಳ್ಬಿಟ್ಟು. ಸೊ ಆಲ್ಫಾ ಫೈನಾನ್ಸ್, ಹೀಗೆ ಸುಮಾರು ಒಂದು ಕಂಪನಿಗಳೊಂದಿಗೆ ಇವರು ಟೈಅಪ್ ಆಗಿರುವಂಥದ್ದು, ಕೊಲಾಬ್ರೇಷನ್ ನಡೆಸ್ತಾ ಇರುವಂಥದ್ದು. ನೋಡಿ, ಸ್ಲೈಡ್ ಮಾಡಿದ್ರೆ ಒಂದೊಂದೇ ಹೇಳ್ಕೊಂಡು ಹೋಗೋಕ್ಕೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನನಗೆ ಇವಾಗ ಟೈಮ್ ಇಲ್ಲ ಅಷ್ಟೆಲ್ಲ ಹೇಳ್ಕೊಂಡು ಹೋಗೋಕ್ಕೆ, ನಿಮಗೂ ಟೈಮ್ ಇಲ್ಲ ಅಂತ ಅನ್ಕೋತೀನಿ. ಮ್ಯಾಟಿಕೆಲ್ಲ ತುಂಬ ಒಂದು ದೊಡ್ಡ ಒಂದು ಕ್ರಿಪ್ಟೋ ನೆಟ್ವರ್ಕ್ಸ್. ಸೊ ಅವರೊಂದಿಗೆಲ್ಲ ಒಂದು ಕೊಲಾಬ್ರೇಷನ್ ನಡೆಸ್ತಾ ಇರುವಂಥದ್ದು. ನೋಡ್ತಾ ಇದ್ದೀರಾ ಎಷ್ಟೊಂದು ಕ್ರಿಪ್ಟೋ ನೆಟ್ವರ್ಕ್ಗಳ ಜೊತೆಗೆ ಇವರು ಕೊಲಾಬ್ರೇಷನ್ಸ್ನ ನಡೆಸ್ತಾ ಇದ್ದಾರೆ ಅಂತೇಳಿ. ಐಯೋಟೆಕ್ಸ್ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ ಅಂತ ಹೇಳಿದಾಗಲೇ. ಸೊ ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಒಂದು ಕ್ರಿಪ್ಟೋ ನೆಟ್ವರ್ಕ್ಗಳ ಜೊತೆ ಇವರು ಕೊಲಾಬ್ರೇಟ್ ಮಾಡ್ತಾರೆ. ಇನ್ನು ಇವರ ಒಂದು ಟೀಮ್ನ ನೋಡೋಣ ನಾವು, ಯಾರೆಲ್ಲ ಈ ಒಂದು ಟೀಮ್ನಲ್ಲಿದ್ದಾರೆ ಅಂತ. ಹರ್ಷ್ ರಾಜತ್ ಅಂತ ಹೇಳ್ಬಿಟ್ಟು ಫೌಂಡರು, ಈ ಒಂದು EPNS ಪುಷ್ ನೋಟಿಫಿಕೇಷನ್ ಸರ್ವಿಸ್ದು ಫೌಂಡರ್ ಇವ್ರ ಜೊತೆ ನಾನು ಆ್ಯಕ್ಚುಲಿ ಮಾತಾಡಿದ್ದೆ ಲಾಸ್ಟ್ ಟ್ವಿಟರ್ ಕಮ್ಯುನಿಟಿ ಕಾಲ್ನಲ್ಲಿ ನಾನು ಲಾಸ್ಟ್ ಟೈಮ್ ಮಾತಾಡಿದ್ದೆ. Please set the mainnet release date as soon as you can, which I think will increase the popularity of push. If the date is released just a few days before the mainnet release, there is a very little chance of it becoming a popular. Got it, Choco. So I've been following that. The first week of December, we'll set a fixed date. Whether we do it after 2 to 3 weeks after setting the date or just a week. ಸೊ ಯಾವಾಗ ಮೈನೆಟ್ ರಿಲೀಸ್ ಆಗುತ್ತೆ, ಮೈನೆಟ್ ಅಂದರೆ ಒಂದು ಬ್ಲಾಕ್ ಚೈನ್ ಅದು ಇದಂತೆಲ್ಲ ಇದೆ. ನಾನು ನಿಮಗೆ ಅದನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ. ಅದೆಲ್ಲ ಆ ಒಂದು ವಿಷಯಕ್ಕೆ ನಾನು ಹೋಗ್ತಾ ಇಲ್ಲ, ಯಾಕಂದರೆ ವೀಡಿಯೋ ಲೆಂತಿ ಆಗುತ್ತೆ. ಸೊ ಅದ್ರದ್ದು ವೀಡಿಯೋನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೆ. ಮೈನೆಟ್ ಯಾವಾಗ ರಿಲೀಸ್ ಆಗುತ್ತೆ ಅಂತೆಲ್ಲ ಕೇಳಿದ್ದೆ. ಸೊ ಅವರು ಡಿಸೆಂಬರ್ ಫಸ್ಟ್ ವೀಕಲ್ಲೇ ರಿಲೀಸ್ ಮಾಡ್ತೀನಿ ಅಂತೆಲ್ಲ ಆನ್ಸರ್ ಹಾಕಿದ್ರು. ಇನ್ನು ಇದು ಕೋ-ಫೌಂಡರ್ ರಿಕಾ ಜೋಶಿ ಅಂತ ಹೇಳ್ಬಿಟ್ಟು. ಹಾಗೆ ನೋಡಿ, ಸುಮಾರು ಜನ, ನಿಶ್ಚಲ್ ಶೆಟ್ಟಿ ನಿಮ್ಗೆ ಗೊತ್ತಲ್ಲ, ಫೌಂಡರ್ ಆಫ್ WazirX, ಆ ಒಂದು CEO ಸಹ ಫೌಂಡರ್ ಆಫ್ WazirX ಅದು CEO ಅವರು ಆಗಿರುವಂಥ ನಿಶ್ಚಲ್ ಶೆಟ್ಟಿ ಅವರು ಸಹ ಈ ಒಂದು ಪುಷ್ ನೋಟಿಫಿಕೇಷನ್ ಸರ್ವಿಸ್ಗೆ ಒಂದು ಏನು ಅಡ್ವೈಸರ್ ಆಗಿರುವಂಥದ್ದು. ನೋಡ್ತಾ ಇದ್ದೀರಾ. ಸಂದೀಪ್ ನೈಲ್ವಾಲ್, ಪಾಲಿಗಾನ್ದು ಕೋ-ಫೌಂಡರ್. ಓಕೆ, DEFI ಡ್ಯಾಡ್, ಆಲ್ ಥಿಂಗ್ಸ್ DEFI ಅವರ ಅಡ್ವೈಸರ್ ಕರ್ನಲ್. ಹಾಗೆ ಒಳ್ಳೆ ಒಂದು ಟೀಮನ್ನು ಇವರು ಹೊಂದಿರುವಂಥದ್ದು. ಇನ್ನು ಇವರ ಒಂದು ಪ್ರಾಜೆಕ್ಟ್ನಲ್ಲಿ ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಟ್ರೂ ವೆಂಚರ್ಸ್, ಬಿನಾನ್ಸ್ ಲ್ಯಾಬ್ಸ್ ಈ ಒಂದು ಹೆಸರನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವಾಗ ಬಿನಾನ್ಸ್ನಲ್ಲಿ ಲೀಸ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದನ್ನ ಅವ್ರು ಹೇಳ್ತಾನೂ ಇಲ್ಲ. ನಾನು ಕೇಳಿದೆ ಸುಮಾರು ಸಲ ಯಾವಾಗ ನೀವು ಲಿಸ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಬಟ್ ಲಿಸ್ಟಿಂಗ್ ಮಾಡೋ ಸಮಯನ ನಾವಿನ್ನು ಏನೋ ಪ್ರಚಾರ ಮಾಡೋಕ್ಕೆ ಇವಾಗ ನಮಗೆ ಟೈಮ್ ಇಷ್ಟ ಇಲ್ಲ ಅಂತ ಹೇಳಿದ್ರು. ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಬಿನಾನ್ಸಲ್ಲೆಲ್ಲ ಲಿಸ್ಟಿಂಗ್ ಆದರೆ ಉಂಟಲ್ಲ, ಎಲ್ಲೋ ಹೋಗ್ಬಿಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ನೋಡಿ, ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಇದ್ದಾರೆ. ಬಾಲಾಜಿ ಶ್ರೀನಿವಾಸನ್, ಸುಮಾರು ಜನ ಒಂದು ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ಈ ಒಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಸೊ ನೋಡಿದ್ರಲ್ಲ, ಎಷ್ಟು ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್. ಹಾಗೆ ನನಗೆ ಈ ಒಂದು ಪ್ರಾಜೆಕ್ಟ್ನ ಸಿಕ್ಕಾಪಟ್ಟೆ ಇಷ್ಟ. ಆ ಕ್ರಿಪ್ಟೋ ಕರೆನ್ಸಿಗಿಂತ ನನಗೆ ಈ ಒಂದು ಇವರ ಒಂದು ಪ್ರಾಜೆಕ್ಟ್ ಆ್ಯಂಡ್ ಟೀಮ್ ಇದೆ ಅಲ್ವಾ, ಸಿಕ್ಕಾಪಟ್ಟೆ ಇಷ್ಟ. ಯಾಕಂದರೆ ಅಷ್ಟು ಒಳ್ಳೆ ಒಂದು ಟೀಮನ್ನು ಹೊಂದಿದ್ದಾರೆ. ಹಾಗೆ ಒಳ್ಳೆ ಒಂದು ಬ್ಯಾಕಪ್ಪನ್ನು ಹೊಂದಿರುವಂಥದ್ದು. ಬಿನಾನ್ಸ್ ಲ್ಯಾಬ್ ಆಗಿರ್ಬೋದು, ಹಾಗೆ ಹಲವಾರು ದೊಡ್ಡ ಪ್ರಖ್ಯಾತ ವ್ಯಕ್ತಿಗಳ ಕಡೆಯಿಂದನೂ ಸಹ ಇವರು ಒಂದು ಬ್ಯಾಕಪ್ಪನ್ನು ಹೊಂದಿರುವಂಥದ್ದು. ಹಾಗೆ ಹಲವಾರು ಕಂಪನಿಗಳ ಜೊತೆ, ದೊಡ್ಡ ಕ್ರಿಪ್ಟೋ ನೆಟ್ವರ್ಕ್ಗಳ ಜೊತೆ ಇವರು ಕೊಲಾಬ್ರೇಟ್ ಮಾಡ್ತಾ ಇರುವಂಥದ್ದು. ಹಾಗೆ ನಮಗೆ ಇವ್ರನ್ನ ಡೈರೆಕ್ಟಾಗಿ ನಿಮಗೂ ಸಹ ಸಂಪರ್ಕ ಮಾಡ್ಬೋದು. ನಾನು ಮಾತ್ರ ಅಲ್ಲ, ನಿಮಗೂ ಡೈರೆಕ್ಟ್ಲಿ ಇವ್ರನ್ನ ಟೆಲಿಗ್ರಾಮ್ನ ಮುಖಾಂತರ ಇವ್ರ ವೆಬ್ಸೈಟಲ್ಲಿ ಅವ್ರದ್ದು ಒಂದು ಅಫಿಷಿಯಲ್ ಲಿಂಕ್ಸ್ಗಳನ್ನ ಕೊಟ್ಟಿದ್ದಾರೆ, ಅಫಿಷಿಯಲ್ ಅಕೌಂಟ್ಸ್ ಲಿಂಕ್ಗಳನ್ನ. ಟ್ವಿಟರ್ನಲ್ಲಿ, ಟೆಲಿಗ್ರಾಮ್ನಲ್ಲಿ, ಮೀಡಿಯಮ್ ಪೋಸ್ಟ್ ಅಂತ ಬರುತ್ತಲ್ಲ, ಅದರಲ್ಲೆಲ್ಲ ಪೋಸ್ಟ್ ಮಾಡ್ತಾ ಇರ್ತಾರಲ್ಲ. ಲೈಕ್ ಅದೊಂದು ಪ್ಲ್ಯಾಟ್ಫಾರ್ಮ್ ಅಷ್ಟೇ, ಸೋಷಿಯಲ್ ಮೀಡಿಯಾದರ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎಲ್ಲದರಲ್ಲೂ ನಿಮಗೆ ಇವ್ರನ್ನ ಫಾಲೋ ಮಾಡ್ಬೋದು. ಏನೇ ಕ್ವಶನ್ಸ್ ಇದ್ದರೂ ನಿಮ್ಗೆ ಇಲ್ಲಿ ಕೇಳ್ಬೋದು ಅವ್ರ ಹತ್ರ. ಅವರ ಒಂದು ಪ್ರಾಜೆಕ್ಟ್ಗಳ ಬಗ್ಗೆ ಡೈರೆಕ್ಟ್ಲಿ ನಮಗೆ ಆ ಒಂದು ಕೋ-ಫೌಂಡರ್ ಜೊತೆನೂ ಬೇಕಾದ್ರೆ ಏನು ವೀಕ್ಲಿ ಕಮ್ಯುನಿಟಿ ಕಾಲ್ ಇಟ್ಟಿರ್ತಾರೆ ಟ್ವಿಟರ್ ಸ್ಪೇಸ್ನಲ್ಲಿ. ಸೊ ಅವರೊಂದಿಗೆ ಡೈರೆಕ್ಟ್ಲಿ ಮಾತಾಡ್ಬೋದು. ನಾನೊಂದು 2 ಸಲ ಮಾತಾಡಿದ್ದೀನಿ. ಸೊ ಎನಿವೆ, ತುಂಬ ಚೆನ್ನಾಗಿದೆ. ನನಗಂತೂ ಈ ಒಂದು ಪ್ರಾಜೆಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ಪ್ರಾಜೆಕ್ಟ್ ಇದು. ಯಾಕಂದರೆ ಈ ಒಂದು ಪ್ರಾಜೆಕ್ಟ್ ಯಾವ ಒಂದು ಕ್ರಿಪ್ಟೋ ಕರೆನ್ಸಿ ಪ್ರೈಸ್ ಇನ್ನೂ ಜಾಸ್ತಿ ಹೋಗಬೇಕಿತ್ತು. ಬಟ್ ಇನ್ನೂ ಯಾಕೆ ಹೋಗಿಲ್ಲ ಅಂದರೆ ಇದ್ರ ಬಗ್ಗೆ
ಜನ ತಿಳ್ಕೊಂಡಿಲ್ಲ. ಇನ್ನು ತಿಳ್ಕೊಬೇಕಂದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜಸ್ಗಳಲ್ಲೆಲ್ಲ ಈ ಒಂದು ಕಾಯಿನ್ಸ್ ಏನಿದೆ ಇದು ಲೀಸ್ಟ್ ಆಗ್ತಾ ಹೋಗ್ತಾ ಇರುವಂಥ ಜನಗಳು ತಿಳ್ಕೊತಾರೆ. ತಿಳ್ಕೊಂಡಿರೋ ಪ್ರೈಸ್ ಗಗನಚುಂಬಿ ಅಂತೆಲ್ಲ ಹೇಳ್ತಾರಲ್ವ, ಆ ಥರ ಹೋಗುವಂಥ ಚಾನ್ಸಸ್ ಇದೆ. ಇನ್ನೊಂದ್ರದ್ದು ಆಲ್ ಟೈಮ್ ಹೈ ನೋಡೋದಾದರೆ $657 ಆಗಿತ್ತು ಒಂದು ಟೈಮ್ನಲ್ಲಿ. ಮತ್ತು ಇದ್ರದ್ದು ಮ್ಯಾಕ್ಸ್ ಸಪ್ಲೈ ನೋಡೋದಾದ್ರೆ ಕೇವಲ 100 ಮಿಲಿಯನ್ ಮಾತ್ರ ಇರುವಂಥದ್ದು. ಈ ಒಂದು ಸಪ್ಲೈನ ನೋಡ್ತಾ ಇರೋದ್ರು, ಹಾಗೆ ಅದರ ಒಂದು ಪ್ರಾಜೆಕ್ಟ್ ಮತ್ತು ಅವರ ಒಂದು ಟೀಮ್ ಇದೆಲ್ಲ ನೋಡಿ ಒಂದ್ಸರಿ ಎಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮಗೆ ನನ್ನ ಪ್ರಕಾರ ಇದರದ್ದು ಪ್ರೈಸ್ ಭವಿಷ್ಯದಲ್ಲಿ 2000, 3000, 4000, 10,000 ಹೋದರೆ ಏನು ಅದೇನು ದೊಡ್ಡ ವಿಷಯನೇ ಅಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಅಷ್ಟು ಒಳ್ಳೆ ಟೀಮ್ ಆಗಿ ಒಳ್ಳೆ ಪ್ರಾಜೆಕ್ಟ್ ಎಲ್ಲ ಹೊಂದಿರುವಂಥದ್ದು. ಸೊ ನಿಮ್ಮನ್ನ ಇವಾಗ ಹೋಗ್ಬಿಟ್ಟು ಬೈ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಐ ಆಮ್ ನಾಟ್ ಎ ಫೈನಾನ್ಷಿಯಲ್ ಅಡ್ವೈಸರ್. ನೀವೇ ನಿಮ್ಮೊಂದು ಅನಾಲಿಸಿಸ್ನ ಮಾಡಿಕೊಂಡು ನೀವು ಬೇಕಾದ್ರೆ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಿರಿ. ಐ ಡೋಂಟ್ ಕೇರ್. ನಾನು ಇದನ್ನ ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ಜಸ್ಟ್ ನನಗೆ ಈ ಒಂದು ಪ್ರಾಜೆಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥದ್ದು. ನಾನು ಹಲವಾರು ಬಾರಿ ಟ್ವಿಟರ್, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ಪುಷ್ನ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಹಾಗೆ ಅದ್ರ ಬಗ್ಗೆ ಎಲ್ಲ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ. ಆಗ ಸುಮಾರು ಜನ ಕೇಳಿದ್ರು, ಯಾಕೆ ನೀವು ಇಷ್ಟು ಒಂದು ಪುಷ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅಂತ. ಸೊ ನನಗೆ ಆವಾಗ ಅನ್ನಿಸ್ತು ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು. ನಾನು ಮಾತ್ರ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಧ್ಯ ಇಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತೊಂದು ವೀಡಿಯೋ ಮಾಡಿದ್ದೀನಿ. ಕಷ್ಟಪಟ್ಟು ಮಾಡಿದ್ದೀನಿ ಹಾಗೆ ಹೀಗೆ ಅಂತ ಸುಮಾರು ಇಷ್ಟೊತ್ತು ಮಾತಾಡಿದ್ದೀನಿ. ನೀವೇ 13 ಮಿನಿಟ್ಸ್ ಆಯಿತು ಇವಾಗ ನಂದು ಈ ಸ್ಕ್ರೀನ್ ರೆಕಾರ್ಡರ್ ಸ್ಟಾರ್ಟ್ ಆಗಿ. ಸೊ ನೀವೇ ಒಳ್ಳೆ ಪ್ರಾಜೆಕ್ಟ್ ಇದು. ತುಂಬ ಒಂದು ಫ್ಯೂಚರಲ್ಲಿ ಒಳ್ಳೆ ಒಂದು ಭವಿಷ್ಯ ಇರುವಂಥ ಒಂದು ಪ್ರಾಜೆಕ್ಟ್ ಇದು. ಓಕೆ, ನೀವೇನಾದರೂ ಲಾಂಗ್ ಟರ್ಮ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈ ಒಂದು ಕಾಯಿನಲ್ಲಿ ಮಾಡ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಐ ಆಮ್ ನಾಟ್ ಅ ಫೈನಾನ್ಷಿಯಲ್ ಅಡ್ವೈಸರ್. ಯುವರ್ ಚಾಯ್ಸ್, ಮೇಕ್ ಯುವರ್ ಓನ್ ಅನಾಲಿಸಿಸ್. ಮತ್ತೆ ಮಾತ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನನ್ನ ಮಾತನ್ನ ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಅನಿಸಿಕೆ ನಾನು ಹೇಳಿದೆ ಅಷ್ಟೇ. ಓಕೆ, ಯಾಕಂದರೆ ಈ ದುಡ್ಡಿನ ವಿಷಯದಲ್ಲಿ ನಾವು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಪ್ಪ ಅಂತ ಹೇಳ್ಬಿಟ್ಟು ನಾಳೆ ಅದೇನಾದರೂ ಸ್ವಲ್ಪ ಡಂಪ್ ಆಯಿತು ಅಂದರೆ ನನ್ನ ಮೇಲೆ ಬರಬಾರ್ದು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವತ್ತೂ ನನ್ನ ಮಾತನ್ನ ಕೇಳಬೇಡಿ, ನಿಮ್ಮ ಓನ್ ರಿಸರ್ಚ್ ನಡೆಸಿ. ನಾನು ಒಂದು ವಿಷಯ ಹೇಳಿದೆ ವಿಡಿಯೋ ಸ್ಟಾರ್ಟಿಂಗಲ್ಲೇ, ಯಾವುದೇ ಒಂದು ಕಾಯಿನನ್ನು ಪ್ಯಾನಿಕ್ ಸೇಲ್ ಮಾಡ್ತಾರೆ ನೋಡಿ, ಅದರಷ್ಟೇ ಡೇಂಜರಸ್ ಬ್ಲೈಂಡ್ಲಿ ಬೈ ಮಾಡೋದು ಕೂಡ. ಯಾವುದೋ ಒಂದು ಕಾಯಿನು ಪಂಪ್ ಆಗ್ತಾ ಇದೆ ಅಂತ ಹೋಗ್ಬಿಟ್ಟು ಹೋಗಿ ಬೈ ಮಾಡಿಬಿಡೋದಲ್ಲ. ಅದ್ರ ಕ್ರಿಪ್ಟೋ ಕರೆನ್ಸಿ ಅಂದರೆ ಪ್ರತಿಯೊಂದು ಕ್ರಿಪ್ಟೋ ಕರೆನ್ಸಿಗೂ ಅದರದ್ದೇ ಆದಂಥ ಒಂದು ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅದರ ಏನು ಪ್ರಾಜೆಕ್ಟ್ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕು. ಇದಕ್ಕೆ ಭವಿಷ್ಯದಲ್ಲಿ ಒಳ್ಳೆಯ ಒಂದು ಪ್ರೈಸ್ ರೇಂಜ್ಗೆ ಹೋಗ್ಬೋದು ಎಂಬಿತ್ತು. ಅದೇ ಅನಾಲಿಸಿಸ್, ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದ್ರು ಸಾಕು. ನೀವೇನು ಚಾರ್ಟ್ ಇಟ್ಕೊಂಡೇ ಅನಾಲಿಸಿಸ್ ಮಾಡಬೇಕು ಅಂತ ಇಲ್ಲ, ಅದೆಲ್ಲ ಸ್ವಲ್ಪ ರಿಸ್ಕಿ. ಬಟ್ ಅದೆಲ್ಲ ಯಾವಾಗಲೂ ನಡಿಬೇಕು ಅಂತ ಇಲ್ಲ. ಈ ಚಾರ್ಟ್ನ ಇಟ್ಕೊಂಡು ಅನಾಲಿಸಿಸ್ ಮಾಡ್ತಾರೆ ನೋಡಿ, ಸೊ ಅದೆಲ್ಲ ಯಾವಾಗಲೂ ನಡಿಬೇಕಂತಿಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ದ ಬೆಸ್ಟ್ ನನ್ನ ಪ್ರಕಾರ. ಯಾಕಂದರೆ ತುಂಬ ಈಸಿ ಕೂಡ. ಈ ಚಾರ್ಟ್ ಅನಾಲಿಸಿಸ್ ಎಲ್ಲ ಮಾಡ್ಕೋದ್ರೆ ತಲೆ ಕೆಟ್ಟೋಗುತ್ತೆ. ಅದ್ರ ಬಗ್ಗೆ ಕಲಿಯೋಕೋದ್ರೂ ತಲೆ ಕೆಟ್ಟೋಗುತ್ತೆ ಬಿಟ್ಟಾಕಿ. ಎನಿವೆ, ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ನಿಮ್ಮೊಂದು ಕ್ರಿಪ್ಟೋ ಗೆಳೆಯರೊಂದಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಕಮೆಂಟ್ಸ್ ಮುಖಾಂತರ ಏನಾದರೂ ಹೇಳಿ, ನಮಗೊಂಥರ ಮೋಟಿವೇಶನ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೊಂಥರ ಮೋಟಿವೇಟ್ ಆಗುತ್ತೆ. ಯಾಕಂದರೆ ನೀವೇನಾದರೂ ಹೇಳಿದ್ರೆ ಚೆನ್ನಾಗಿದೆ ಸೂಪರ್ ಸರ್ ಅಂತಲೂ ಬೇಡ, ಚೆನ್ನಾಗಿದೆ ಮಗ ಏನೋ ಒಂದು ಹೇಳಿ, ಅದು ಹೇಳಿದ್ರೆ ನಮಗೊಂಥರ ಒಂದು ಮೋಟಿವೇಶನ್ ಆಗುತ್ತೆ. ಏನೋ ನಮ್ಮ ವೀಡಿಯೋದಿಂದ ಸ್ವಲ್ಪ ಜನ ಖುಷಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಹೋಗ್ತೀವಿ. ಸುಮಾರು ಜನ ಏನು ಕಮೆಂಟ್ ಮಾಡಲ್ಲ, ಏನು ಮಾಡಲ್ಲ, ಚೆನ್ನಾಗಿದೆ ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ ಇಷ್ಟ ಆಗಿದೆಯೋ ಇಲ್ವೋ ಅಂತ. ಸೊ ಎನಿವೆ, ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು. ನನಗೂ ನಾನು ನೋಡ್ತಾ ಇರ್ತೀನಿ ಕಮೆಂಟ್ಸ್ಗಳನ್ನ. ಸೊ ನನಗೆ ನಾನು ನೆಕ್ಸ್ಟ್ ವೀಡಿಯೋಸ್ಗಳನ್ನ ಈಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಇವಾಗ ನಾನು ಸುಮಾರು ವೀಡಿಯೋಸ್ ಮಾಡೋಕ್ಕಿದೆ, ಬಟ್ ಎಲ್ಲ ಪೆಂಡಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದ್ರೆ ಸಿಕ್ಕಾಪಟ್ಟೆ ನನಗೆ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನನಗೆ ಬೇರೆ ವೀಡಿಯೋಗಳನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಎನಿವೆ, ನನಗೆ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನೆನ್ನೆ ನೈಟಿಂದನೇ ತಿಳ್ಕೊಂಡಿದ್ದೀನಿ. ಸೊ ನೆನ್ನೆ ನೈಟೇ ಮಾಡ್ಬಿಡೋಣ ವೀಡಿಯೋ ಅಂದ್ಕೊಂಡೆ 1 ಗಂಟೆಯಲ್ಲಿ. ಮತ್ತು ನನಗೆ ಬೇಡ, ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ನಿದ್ದೆ ಮಾಡಿಬಿಟ್ಟು ಇವತ್ತು ಬೆಳಿಗ್ಗೆ ಓಕೆ ಎನಿವೆ ಇವಾಗ ಸಾಯಂಕಾಲ ಆಯ್ತಲ್ವಾ, ಸಾಯಂಕಾಲ ಇವಾಗ ವೀಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ದ ಚಾನಲ್, ಮತ್ತು ಏನೋ ಹೇಳ್ತಾರಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.